ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿನ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ಎಂದಿನಂತೆ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ದಿನ ಕಾಣದ ಅನೇಕರಿದ್ದರು ರಾಜ, ನಮಗಾದರೂ ನಿನ್ನನ್ನು ಸ್ತುತಿಸಲು, ನಿನ್ನ ಮೈಪಡಿಸಲು, ನೀನು ಮಾಡಿದ ಉಪಕಾರವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಯಾರು ನೋಡ್ತಾರೋ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ದಿನ ಅಪ್ಪ ನಿನ್ನ ಜೀವಳ ವಾಕ್ಯ ಒಬ್ಬೊಬ್ಬರನ್ನು ಬಲಪಡಿಸಲಿಕ್ಕೆ ಕರ್ತನೆ, ಒಬ್ಬೊಬ್ಬರು ಸಂತೈಸುವಂಥದ್ದಾಗಿದೆ ಕರ್ತನೆ. ದೇವರೇ, ಈ ವೇಳೆ ರಾಜ ಒಬ್ಬೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಪ್ರತ್ಯೇಕವಾಗಿ ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ನೀ ನನ್ನ ಸಂಗಡ ಇದ್ದು ಆದಿಂದ ಅಂತ್ಯದವರೆಗೂ ನಿನ್ನ ಕೃಪೆಯಲ್ಲಿ, ನಿನ್ನ ಮಹಿಮೆಯಲ್ಲಿ, ನಿನ್ನ ಸಾನ್ನಿಧ್ಯ ನನ್ನ ನಡೆಸು ರಾಜ. ಅದಕ್ಕಾಗಿ ಸಂಪೂರ್ಣ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಎಲ್ಲ ಸ್ತುತಿ ಸ್ತೋತ್ರ ನಮ್ಮ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಸಂತೋಷವಿದ್ದರೆ ಅಂತ ನಾನು ಭಾವಿಸ್ತೇನೆ. ಕರ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಜ್ಞಾನಿಸೋಣ. ಕೀರ್ತನೆಗಳು 62ನೇ ಅಧ್ಯಾಯ 8ನೇ ವಾಕ್ಯ ತೆಗೆದಿರೋರು ಓದಿ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮಗೆ ಆಶ್ರಯವು. ಆಮೇನ್. ಪ್ರಿಯ ದೇವರ ಮಗುವೆ, ಇಲ್ಲಿ ಮೊದಲು ಈ ಒಂದು ವಾಕ್ಯದಲ್ಲಿ 3 ವಿಷಯ ಅಡಕವಾಗಿದೆ. ಮೊದಲು ಜನರೇ, ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥ ಮಾತಾಗಿದೆ. ಇದು ಒಬ್ಬರಿಗೆ ಸೀಮಿತವಾಗಿ ಬಂದಂಥ ಮಾತಲ್ಲ. ಜನರೇ ಯಾವಾಗಲೂ ಆತನನ್ನೇ ನಂಬಿ. ಈ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿ ನೋಡುವಾಗ ಜನಗಳು ಅನೇಕ ರೀತಿಯಲ್ಲಿ ನಂಬಿಕೆ ಇಡ್ತಾರೆ. ಪ್ರಿಯ ದೇವ್ರ ಮಗುವೆ, ಈ ದಿನ ನಾನು ಇನ್ನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ನಾವು ಒಬ್ಬರ ಹತ್ರ ಈ ಲೋಕದಲ್ಲಿ ಏನಾಗುತ್ತದೆ, ನಂಬಿಕೆ ಇಟ್ಟು ಒಬ್ಬರ ಹತ್ರ ನಾವು ನಮ್ಮ ಒಂದು ರಹಸ್ಯ ವಿಷಯ ಅಥವಾ ನಮ್ಮ ಕುಟುಂಬದ ವಿಷಯ ಹೇಳ್ಕೊಂಡ್ರೆ, ಅಥವಾ ನಮ್ಮ ಕಣ್ಣೀರಿಂದ, ನಮ್ಮ ವೇದನೆ, ನಮ್ಮ ಪರಿಸ್ಥಿತಿನ ಒಬ್ಬರ ಹತ್ರ ಹೇಳ್ಕೊಂಡ್ರೆ, ಸಮಯ ಬರುವಾಗ, ಪರಿಸ್ಥಿತಿಗಳು ಬರುವಾಗ ಜನಗಳು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ. ಅದಕ್ಕಾಗಿ ಯಾವಾಗಲೂ ಆತನನ್ನೇ ನಂಬಿ. ಜನಗಳು ಯಾವಾಗ ಬೇಕು ನಿನ್ನ ನಂಬಿಕೆನ ಹಾಳು ಮಾಡ್ತಾರೆ, ನಿನ್ನ ಇಟ್ಟಿರುವಂಥ ನಂಬಿಕೆನ ಕಳ್ಕೊತಾರೆ. ಆದರೆ ನನ್ನ ಕರ್ತನ ದೇವರು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವಾತನಾಗಿದ್ದಾನೆ. ನಿನ್ನ ನಂಬಿಕೆ ದ್ರೋಹ ಬಗೆಯುವಂಥ ದೇವರು ನನ್ನ ದೇವರಲ್ಲ. ಎಂಥ ಪರಿಸ್ಥಿತಿ ಬಂದರೂ ಸಹ ನಿನ್ನ ನಂಬಿದಂಥ ದೇವರು ನಿನ್ನ ಕೈ ಬಿಡೋದಿಲ್ಲ. ಎಷ್ಟೋ ಬಾರಿ ನಾವು ಬಿದ್ದೋದಂಥ ಸಂದರ್ಭದಲ್ಲಿ ಒಡ ಹುಟ್ಟಿದವರು, ನಾವು ನಂಬಿದವರು ನಮ್ಮನ್ನ ದೂರ ತಳ್ಳಿದರು. ಆದರೆ ನೀನು ನಂಬಿದಂಥ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಧವಾಗಿ ನನ್ನನ್ನು ನೀನು ನಡೆಸಿದ್ದಾನೆ. ಅನಾರೋಗ್ಯದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ, ಎಲ್ಲರೂ ಕೈ ಬಿಟ್ಟಂಥ ಸಂದರ್ಭದಲ್ಲಿ, ತೂಚಿಯದ ದೂರಿದಂಥ ಸಂದರ್ಭದಲ್ಲಿ ಸಹ ನಮ್ಮನ್ನು ನಡೆಸಿದನಲ್ಲ. ಅದಕ್ಕೆ ಈ ಲೋಕದಲ್ಲಿ ಯಾವ ಮನುಷ್ಯರು ನೋಡುವುದಾದರೆ, ಯಾವ ಸಮಯಕ್ಕೆ ಬೇಕಾದ್ರೂ ಮನುಷ್ಯರು ಬದಲಾಗ್ತಾರೆ. ಆದರೆ ನಿನ್ನ ದೇವರು, ನೀನು ನಂಬಿದಂಥ ರಕ್ಷಕನಾದ ಯೇಸು ಕ್ರಿಸ್ತನು ಎಂದು ಸಹ ಬದಲಾಗದಂಥ ದೇವರು. ಆತನು ಇಂದು ಎಂದೆಂದು ಜೀವಿಸುವತನಾಗಿದ್ದಾನೆ. ನನಗಾಗಿ ಆತನು ಪರಲೋಕದ ಇಳಿ ಬಂದ ದೇವರಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನನ್ನು ಆತನು ರಕ್ಷಿಸುವುದಕ್ಕೋಸ್ಕರ, ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಪರಲೋಕದಿಂದ ಇಳಿದು ಬಂದ ಮನುಷ್ಯನಾಗಿ ನಮಗೋಸ್ಕರ ನನ್ನ ಕರ್ತನ ದೇವರು ಭೂಮಿಗೆ ಬಂದ ದೇವರಾಗಿದ್ದಾನೆ. ಅದಕ್ಕಾಗಿ ಜನರೇ ಯಾವಾಗಲೂ ಆತನನ್ನೇ ನಂಬಿ. ಮಾತ್ರವೇ, ಸೆಕೆಂಡ್, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಈ ದಿನದಲ್ಲಿ ಅನ್ಕೊಂತಾರೆ ಅನೇಕರು, ನಮ್ಮ ಹೃದಯ ಇರುವಂಥ ವೇದನೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನುಷ್ಯ ಎಷ್ಟು ಹಗುರ ಆಗುತ್ತೆ. ನನ್ನ ಹೃದಯ ಇರುವಂಥ ನೋವು ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತ ಜನಗಳು ತಿಳ್ಕೊತಾರೆ. ಆದರೆ ಪ್ರಿಯ ದೇವ್ರ ಮಗುವೆ, ಸತ್ಯವಿದೆ ನೋಡುವುದಾದರೆ, ಹನ್ನಾಳನ್ನು ಎಷ್ಟು ಆಡ್ಕೊಂಡ್ರು, ನಿನಗೆ ಮಕ್ಕಳಿಲ್ಲ, ಹಂಗೆ ಹಿಂಗೆ ಅಂತ. ಆದರೆ ದೇವರ ಸನ್ನಿಧಿಯಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾಯಿದ್ಲು. ತುಟಿ ಆಡ್ತಿರುವುದನ್ನು ನೋಡಿ ಜನಗಳು ಅವಳು ಕುಡ್ದಿದ್ದಾಳೆ, ಹಂಗೆ ಹಿಂಗೆ ಅಂತ ಅವಳನ್ನ ಆಡ್ಕೊಂಡ್ರು. ಆದರೆ ಕರ್ತನಾದ ನನ್ನ ರಕ್ಷಕನಾದ ದೇವರು ಅವಳ ಹೃದಯದ ಪರಿಸ್ಥಿತಿ ನೋಡುತ್ತಾರೆ. ಅವಳ ಹೃದಯದ ಕಣ್ಣೀರಿಂದ ಮಾಡುವಂಥ ವೇದನೆ ನೋಡಿದ್ದಾನೆ. ಅವಳ ಹೃದಯದಲ್ಲಿರುವಂಥ ಗೋಳಾಟದ ಪರಿಸ್ಥಿತಿ ನೋಡಿದ್ದಾನೆ. ಅವಳ ಹೃದಯನ ನೋಡಿ ದೊಡ್ಡ ಸಮೂಹಲನಾದ ಪ್ರವಾದಿಯಾದ ಮಗನನ್ನು ಅನುಗ್ರಹಿಸಿದರು. ಪ್ರಿಯ ದೇವರ ಮಗುವೆ, ನಿನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ? ಇನ್ನೊಬ್ಬರ ಹತ್ರ ಹೇಳೋಕ್ಕಾಗದಿರುವಂಥ ಪರಿಸ್ಥಿತಿ ಇರ್ಬೋದು. ಇನ್ನೊಬ್ಬರ ಹತ್ರ ನಿನ್ನ ಹೃದಯದ ಪರಿಸ್ಥಿತಿ ಹೇಳಿದ್ರೆ ಎಲ್ಲಿಯವರು ಯಾವ ಸಂದರ್ಭ ಬೇಕಾರೋ ಅವ್ರು ನಿನ್ನ ತಿರುಗಿ ಮಾತಾಡ್ಬೋದು. ಆದರೆ ಪ್ರಿಯ ದೇವ್ರ ಮಗುವೆ, ನೀನು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ನಂಬಿರುವಾಗ ನೀನು ಆತನನ್ನೇ ನಂಬು.
ಆತನ ನಂಬುವಾಗ ನಿನ್ನ ಹೃದಯವನ್ನು ಆತನ ಮುಂದೆ ಮಾತ್ರ ಬಿಚ್ಚು ಪ್ರಿಯ ದೇವ್ರ ಮಗುವೆ. ಯಾಕಂದರೆ ಪ್ರಿಯ ದೇವ್ರ ಮಗುವೆ ನಿನ್ನ ಹೃದಯವನ್ನು ನೋಡುವಾತನಾಗಿದ್ದಾನೆ. ಯಾಕಂದರೆ ಪ್ರಿಯ ದೇವ್ರ ಮಗುವೆ ಮನುಷ್ಯರು ಮುಖ ನೋಡ್ಬೋದು, ನೀನು ಇದನ್ನು ಯಾವ ರೀತಿ ಮೇಕಪ್ ಹಾಕಿದೆ, ಯಾವ ರೀತಿ ಡ್ರೆಸ್ ಹಾಕಿದೆ, ಯಾವ ರೀತಿ ಐಬ್ರಾ ಮಾಡಿಸ್ಕೊಂಬಂದಿದೆಯಾ, ಎಷ್ಟು ಬೆಲೆ ಉಳ್ಳ ಬಟ್ಟೆ ಹಾಕಿದ್ದ ಜನಗಳು ನೋಡ್ಬೋದು, ನಿನ್ನ ಮೇಲೆ ಇರುವಂಥ ಸೌಂದರ್ಯವನ್ನು ನೋಡ್ಬೋದು. ಆದರೆ ನಿನ್ನನ್ನು ಕರೆದಾತನು ಅಂತರಾಳದ ಹೃದಯ ನೋಡುವಾತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ನಿನ್ನ ಹೃದಯದಲ್ಲಿ ಎಷ್ಟು ಕಣ್ಣೀರಿದೆ, ನಿನ್ನ ಹೃದಯದ ಎಷ್ಟು ದಾಹ ಇದೆ, ನೀನು ಎಷ್ಟು ಗೋಳಾಡಿದೆಯಾ, ಎಷ್ಟು ನೊಂದ್ಕೊಂಡಿದ್ಯಾ, ಎಷ್ಟು ಕಣ್ಣೀರಿಕ್ಕಿದೆಯಾ. ಪ್ರಿಯ ದೇವ್ರ ಮಗುವೆ ಪ್ರತಿಯೊಂದು ಸಹ ನನ್ನ ಕರ್ತನಿನ ನೋಡುವಾತನಾಗಿದ್ದಾನೆ. ನೀನು ಅನ್ಕೊಂಬೋದು, ದೇವರೇ ನನ್ನ ಪರಿಸ್ಥಿತಿ ನೀನು ನೋಡೋಕ್ಕಾಗಲ್ವಾ, ನನ್ನ ಬಿಡಿಸೋಕ್ಕಾಗಲ್ವಾ, ನಾನು ಇನ್ನೂ ಎಷ್ಟು ದಿನಗಳ ಕಾಲ ಈ ದಿನ ಪ್ರಿಯ ದೇವ್ರ ಮಗುವೆ ನಿನ್ನ ಹೃದಯವನ್ನು ನೀನು ಆತನ ಮುಂದೆ ಬಿಚ್ಚುರಿ. ಎಸ್ ಆಮೇಲೆ ಆಗ ದೇವರು ನಮಗೆ ಆಶ್ರಯವು. ಈ ಲೋಕದಲ್ಲಿ ನಮ್ಮನ್ನು ಯಾರೂ ಸಹ ಆಶ್ರಯ ಕೊಡೋಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ್ರ ಮಗುವೆ ನಿನ್ನ ಹೃದಯದಿಂದ ಎಲ್ಲ ಪರಿಸ್ಥಿತಿ ಬಿಡಿಸಿ ಆತನು ನನ್ನ ರಕ್ಷಕನಾದ ದೇವರು ನಿನಗೆ ಆಶ್ರಯವಾಗಿದ್ದಾನೆ. ಹೌದಲ್ವಾ? ಎಷ್ಟೋ ಸಂದರ್ಭದಲ್ಲಿ ನಮ್ಮ ಒಡ ಹುಟ್ಟಿದವರು, ನೆಂಟರುಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲ ಕೈ ಬಿಟ್ಟಿರ್ಬೋದು. ಆದರೆ ರಕ್ಷಕನಾದ ದೇವರು ನಮ್ಮನ್ನು ಆಶ್ರಯಿಸಿ, ನಮ್ಮನ್ನು ಬಿಡಿಸಿ, ಪಾಪದಿಂದ ಬಿಡಿಸಿ, ರೋಗದಿಂದ ಬಿಡಿಸಿ, ಶತ್ರುವಿನ ಬಂಧನದಿಂದ ಬಿಡಿಸಿ ನಮ್ಮನ್ನು ನಡೆಸಿದನಲ್ವಾ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ ವಾಕ್ಯದಲ್ಲಿರೋ ಪ್ರಕಾರ ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಆ ರೀತಿ ನಿಮ್ಮ ಹೃದಯ ಬಿಚ್ಚುವುದಾದರೆ ಆತ್ಮದಲ್ಲಿ ಬಡವರು ಧನ್ಯರು. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನೀನು ಆತನ ಮುಂದೆ ನಿನ್ನ ಹೃದಯವನ್ನು ಬಿಚ್ಚುವುದೇ ಆದರೆ ಕಣ್ಣೀರಿಂದ ಹೃದಯದಿಂದ ಜಜ್ಜಿದ ಹೃದಯದಿಂದ ಹನ್ನಾಳು ಪ್ರಾರ್ಥನೆ ಮಾಡಿರುವಾಗ ಅವಳ ಪ್ರಾರ್ಥನೆ ಕೇಳಿದಂಥ ದೇವರು ಇಂದು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಕುಟುಂಬದಲ್ಲಿ ಆತನ ಇಳಿದು ಬರುವಾತನಾಗಿದ್ದಾನೆ. ಪರಲೋಕದ ಪ್ರಸ್ತತೆ ನಿನ್ನ ಕುಟುಂಬದಲ್ಲಿ ಚಲಿಸುವಂಥದ್ದಾಗಿದೆ. ಪರಲೋಕದ ಪ್ರಸ್ತತೆ ನಿನ್ನ ಹಾಕಿರುವಂಥ ಕಣ್ಣೀರಿಂದ ಪ್ರಾರ್ಥನೆಯಲ್ಲಿ ಇಳಿದು ಬರುವಂಥದ್ದಾಗಿದೆ. ಯಾವಾಗ ನಿನ್ನ ಹೃದಯವು ಆತನ ಮುಂದೆ ಬಿಚ್ಚಿರಿ. ಈ ಸಿಕ್ದವ್ರ ಹತ್ರ ಹೋಗಿ ನಿನ್ನ ಪರಿಸ್ಥಿತಿ ಹೇಳ್ಕೊಂಬೇಡ. ಸಿಕ್ದವ್ರ ಹತ್ರ ಯಾರೋ ಹೊಸ್ದಾಗಿ ನಿನ್ನ ನೈಸಾಗಿ ಮಾತಾಡಿದ್ರು ಅಂತ ಪ್ರಿಯ ದೇವ್ರ ಮಗುವೆ ನಿನ್ನ ಪರಿಸ್ಥಿತಿಗಳನ್ನು, ನಿನ್ನ ಹೃದಯನ ಯಾವುದೇ ಕಾರಣಕ್ಕೂ ಬಿಚ್ಚಬೇಡ. ಯಾಕಂದರೆ ನನ್ನ ಕರ್ತನ ದೇವರು ಈಗೋ ಬಾಗಿಲು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡು. ಈ ದಿನ ಪ್ರಿಯ ದೇವ್ರ ಮಗುವೆ ನಿನ್ನ ಹೃದಯ ಎಂಬ ಬಾಗಿಲನ್ನು ನನ್ನ ಕರ್ತನ ದೇವರು ತಟ್ಟುತ್ತಾ ಇದ್ದಾನೆ. ಮನುಷ್ಯರ ಮುಂದೆ ನೀನು ಹೃದಯ ಬಾಗಿಲು ತೆರೆಯೋದಕ್ಕಿಂತ ದೇವರ ಮುಂದೆ ನೀನು ಹೃದಯದ ಬಾಗಿಲು ತೆಗೆಯುವುದಾದರೆ ನಿನ್ನ ಹೃದಯದಲ್ಲಿ ಆತನ ಪ್ರವೇಶ ಮಾಡುವಾತನಾಗಿದ್ದಾನೆ. ಈ ದಿನ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಹೃದಯದಲ್ಲಿ ನನ್ನ ಕರ್ತನಾದ ದೇವರು ನೀನು ಎಂಟ್ರಿ ಕೊಡುವುದೇ ಆದರೆ, ಅವಕಾಶ ಕೊಡುವುದೇ ಆದರೆ ನಿನ್ನ ಜೀವಿತ ಇವತ್ತಿರೋ ಪ್ರಕಾರ ನಾಳೆ ಇರೋದಿಲ್ಲ. ನಿನ್ನ ಪರಿಸ್ಥಿತಿಗಳು ಇವತ್ತಿರೋ ಪ್ರಕಾರ ನಾಳೆ ಇರೋದಿಲ್ಲ. ಯಾಕಂದರೆ ರಕ್ಷಕನಾದ ದೇವರು ನಿನ್ನ ಹೃದಯದಲ್ಲಿ ಆತನ ಬಂದಿದ್ದಾನೆ. ಈ ದಿನ ನಿನ್ನ ಹೃದಯವನ್ನು ಆತನ ಮುಂದೆ ಬಿಚ್ಚು ಪ್ರಿಯ ದೇವ್ರ ಮಗುವೆ. ನಿನ್ನ ಹೃದಯ ಎಂತ ನೀನು ಅನ್ಕೊಂಬೋದು, ದೇವರೇ ನಾನು ಪಾಪಿ ಆಗಿದ್ದೇನೆ, ದೇವ್ರ ಮಗುನೇ ಆದರೆ ನಾನು ಪಾಪಿ ಆಗಿದ್ದೇನೆ, ಯಾಕಂದರೆ ನಾನು ಪ್ರಾರ್ಥನೆ ಮಾಡಿಲ್ಲ, ಬೈಬಲ್ ಓದಿಲ್ಲ, ದೇವ್ರ ಸಮಯ ಕೊಟ್ಟಿಲ್ಲ. ನಿನ್ನ ಹೃದಯ ಈ ಥರ ಬಾಧಿಸ್ತಿರ್ಬೋದು. ನೀನು ಇದನ್ನು ನಂಬು. ನಿನ್ನ ಹೃದಯವನ್ನು ಆತನ ತಟ್ಟುತ್ತಾ ಇದ್ದಾನೆ. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಿನ್ನ ಹೃದಯವನ್ನು ದೇವರ ಮುಂದೆ ಇದನ್ನು ಬಿಚ್ಚುವುದೇ ಆದರೆ ನಿನ್ನ ಹೃದಯದಲ್ಲಿ ದೇವರ ಪ್ರಸಾದ ಎಂಟರಾಗುತ್ತದೆ. ನಿನ್ನ ಹೃದಯದಲ್ಲಿ ದೇವರ ಶಕ್ತಿ ಎಂಟರಾಗುತ್ತದೆ. ನಿನ್ನ ಹೃದಯ ಎಂಬ ಅಲಿಗೆಯಲ್ಲಿ ಆತನನ್ನು ಬರುವ ಆತನಾಗಿದ್ದಾನೆ. ಈ ದಿನ ಹೃದಯದಲ್ಲಿ ನನ್ನ ಕರ್ತನಾದ ದೇವರು ಬರುವಾಗ ನಿನ್ನ ಪರಿಸ್ಥಿತಿ ಆತನ ಬದಲಾಯಿಸುವಂತನಾಗಿದ್ದಾನೆ. ಅದಕ್ಕಾಗಿ ನಮ್ಮ ದೇವರು ಆಶ್ರಯವಾಗಿದ್ದಾನೆ. ಈ ಲೋಕದಲ್ಲಿ ನಮ್ಮನ್ನು ರಕ್ಷಿಸಿ ಆಶ್ರಯ ಕೊಡಲು ಯಾರೂ ಸಾಧ್ಯವಿಲ್ಲ. ನಿನ್ನನ್ನು ಆಶ್ರಯಿಸಿದ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ಈ ದಿನ ಪ್ರಿಯ ದೇವ್ರ ಮಗುವೇ ಕೀರ್ತನೆ 62:8 ಪ್ರಕಾರ ಜನರೇ ಯಾವಾಗಲೂ ಆತನನ್ನೇ ನಂಬಿರಿ. ನಿನ್ನ ಸ್ನೇಹಿತರು, ಸಹೋದರ, ಸಿಸ್ಟರು, ಬ್ರದರ್ ಯಾರನ್ನು ನಂಬಕ್ಕೋಗ್ಬೇಡಿ. ಯಾವ ಸಂದರ್ಭ ಬೇಕೋ ಜನಗಳು ಬದಲಾಗ್ಬೋದು, ಆದರೆ ನನ್ನ ಕರ್ತನಾದನ್ನು ಬದಲಾಗದ ದೇವರು. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರೇ ನಮಗೆ ಆಶ್ರಯವು. ಆಮೇಲೆ ಆತನ ಮಾತ್ರ ನಮಗೆ ಆಶ್ರಯ ಕೊಡುವ ಆತನಾಗಿದ್ದಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.